ರೈತನನ್ನು ನನ್ನ ಆತ್ಮ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ಮುಂಗಾರು ಬೀಜ ದಿನೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ವಿಶ್ವವಿದ್ಯಾಲಯದ ಅಧಿಕಾರಿಗಳೇ ಹಾಗೂ ನಾನು ಕೇಳಿಸೋದಿಲ್ಲ ನನ್ನ ಮಾತು ಓಕೆ, ಅದೇ ರೀತಿಯಾಗಿ ನಮ್ಮ ಹಿರಿಯರಾದಂಥ IITಯ ಅಧ್ಯಕ್ಷರಾದಂಥ ಆರ್ ಎ ಪಾಟೀಲ್ ಅವರೇ ಹಾಗೂ ಅತಿ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಮ್ಮ ಇತರ ರೈತರಿಗೆ ಬೆನ್ನೆಲುಬಾಗಿ ಕೆಲಸ ಮಾಡ್ತಿರುವಂಥ ಒಳ್ಳೆಯ ಗುಣಮಟ್ಟದ ಬೀಜೋತ್ಪಾದನೆ ಮಾಡಿ ಅವರ ಜೀವನವನ್ನು ಸುಗಮವಾಗಿ ಯಶಸ್ವಿಯಾಗಿ ಒಕ್ಕಲತನ ಮುಂದುವರಿಸಲು ಅವಕಾಶ ಮಾಡಿಕೊಡುವಂಥ ಬರುವಂಥ ಬೀಜೋತ್ಪಾದನೆ ಮಾಡುವಂಥ ಎಲ್ಲ ರೈತ ಬಾಂಧವರೇ, ನಿಮಗೆ ಶರಣಾರ್ಥಿ. ಈಗಾಗಲೇ ನಾನು ಕೆಲವು ಮಾತುಗಳನ್ನು ಮಾತಾಡಲಿಕ್ಕೆ ಬಯಸ್ತೇನೆ. ತಮಗೆಲ್ಲರಿಗೂ ಗೊತ್ತಿದ್ದಂಥ ವಿಷಯನೇ, ಬರೀ ಭಾಷಣವಾಗಬಾರದು. ನಮ್ಮ ಎರಡು ಮಾತುಗಳು ಅವು ಈ ಸಭೆಗೆ ಪೂರಕವಾಗಿರಬೇಕು, ಈ ಸಭೆಗೆ ಘನತೆಯನ್ನು ಕೊಡುವಂಥ ಈ ಮಾತುಗಳಾಗಿರಬೇಕು ಅಂಥೇಳಿ ಎರಡು ಮಾತುಗಳನ್ನು ಆಡಲಿಕ್ಕೆ ಬಯಸ್ತೇನೆ. ನಾವೆಲ್ಲರೂ ಹೇಳ್ತೇವೆ ರೈತ ದೇಶದ ಬೆನ್ನೆಲುಬು ಅಂಥೇಳಿ. ಅದೇ ರೀತಿಯಾಗಿ ಡಾಕ್ಟರ್ ಹೊಸಮನಿಯವರು ಸಹ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಭಾಳ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಒಂದು ವಿಜ್ಞಾನಿಗಳ ತಂಡದೊಂದಿಗೆ ತಮಗೆ ಇದು ಪ್ರಶಂಸೆ ಮಾತಲ್ಲ, ಇದು ಸತ್ಯ ಮಾತು. ವಿಶ್ವವಿದ್ಯಾಲಯ ತನ್ನ ಕರ್ತವ್ಯವನ್ನು ಮಾಡ್ತಾ ಇದೆ. ನಾವು ಮಾಡಿದ ಕರ್ತವ್ಯವನ್ನು ತಾವೆಲ್ಲ ಹೊಗಳಿದಾಗ ಮಾತ್ರ ನಮ್ಮ ಕರ್ತವ್ಯಕ್ಕೆ ಬೆಲೆ ಸಿಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ಕರ್ತವ್ಯವನ್ನು ಅವರು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಎಲ್ಲರೂ ಕೂಡಿ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಬೀಜದಂತೆ ಬೆಳೆ, ಇದೇನು ಎಲ್ಲರಿಗೂ ಗೊತ್ತಿದೆ ಅಂದೆ. ನನ್ನ ಭೂಮಿ ಎಷ್ಟೇ ಫಲವತ್ತಾಗಿರಲಿ, ಮೈಕ್ ಬೇಕೇನಾ, ಎಷ್ಟೇ ಫಲವತ್ತಾಗಿರಲಿ, ಮಳೆ ಎಷ್ಟೇ ಚೆನ್ನಾಗಿ ಬಂದಿರಲಿ, ನಮ್ಮ ಎಷ್ಟೇ ಒಳ್ಳೆಯ ಪ್ರಮಾಣದ ಒಳ್ಳೆಯ ಗುಣಮಟ್ಟದ ಗೊಬ್ಬರವನ್ನು ನಾವು ಕೊಡುವ ಶಕ್ತಿ ಇದ್ದರೂ ಸಹ ಮೂಲ ಎದುರ ಮ್ಯಾಗೆ ನಮ್ಮ ಇದೆಲ್ಲವೂ ಇದರ ಮೇಲೆ ಅವಲಂಬನೆ ಆಗಿದೆ. ಅಂದರೆ ಬೀಜದ ಮೇಲೆ. ಬೀಜ ಯಾವ ಗುಣಮಟ್ಟದಲ್ಲಿದೆ ಅದರ ಮೇಲೆ ನಿಮ್ಮ ಭೂಮಿಯು ಫಲವತ್ತತೆ ಇರ್ಬೋದು, ಮಳೆಯ ಪ್ರಮಾಣ ಇರ್ಬೋದು, ಗೊಬ್ಬರದ ಪ್ರಮಾಣ ಕೊಟ್ಟಿದ್ದಿರ್ಬೋದು, ಅದರ ಮೇಲೆ ಅವಲಂಬನೆ ಆಗಿದೆ. ಬೀಜ ಸರಿ ಇಲ್ಲ ಅಂದರೆ ಎಲ್ಲವನ್ನೂ ಸರಿ ಇದ್ದರೂ ಉಪಯೋಗ ಇಲ್ಲ. ಆದ್ದರಿಂದ ಇವತ್ತು ಸಭೆಯಲ್ಲಿ ತಾವೇನು ಭಾಗವಹಿಸಿದಿರಿ, ತಾವೆಲ್ಲರೂ ಬಹಳ ಮುಖ್ಯವಾದ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ. ಒಳ್ಳೆಯ ಕೆಲಸವನ್ನು ಇತರ ರೈತರಿಗೆ ಮಾಡ್ತಾ ಇದ್ದೀರಿ. ಅದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅರುಣ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಇದು ಮುಂದುವರಿಬೇಕು. ಇದೇ ರೀತಿಯಾಗಿ ಹೆಚ್ಚು ಸಂಖ್ಯೆಯಲ್ಲಿ ನಾವೆಲ್ಲರೂ ಅವರೊಟ್ಟಿಗೆ ಕೈ ಜೋಡಿಸಬೇಕು. ಅವರೊಟ್ಟಿಗೆ ನಾವೆಲ್ಲರೂ ಕೂಡಿ ಕೈ ಜೋಡಿಸಿದಾಗ ಇತರ ರೈತರಿಗೆ ಅದು ಅನುಕೂಲ ಆಗ್ತದೆ, ಒಳ್ಳೆಯದಾಗ್ತದೆ ಎನ್ನುವುದು ಭಾವನೆ ನಂದು. ನೋಡಿ, ನಾವೆಲ್ಲರೂ ರೈತರಿಗೋಸ್ಕರ ಕೆಲಸವನ್ನು ಮಾಡ್ತಾ ಇದ್ವಿ. ಕೆಲಸ ಮಾಡುವುದರಲ್ಲಿ ಕರ್ತವ್ಯ ಅಂತೂ ಮಾಡಿದಾಗ ಯಶಸ್ಸು ಭಾಳ ಚೆನ್ನಾಗಿ ಕಾಣ್ತದೆ. ಕರ್ತವ್ಯ ಬರೀ ಡ್ಯೂಟಿ ಮಾಡೋದು ಬೇರೆ, ಅದರ ಜೊತೆಗೆ ಜವಾಬ್ದಾರಿಯಿಂದ ಕರ್ತವ್ಯ ಮಾಡೋದು ಬೇರೆ. ನಾವು ಹೇಗೆ ಇಲ್ಲಿ ವಿಶ್ವವಿದ್ಯಾಲಯದ ರೈತರಿಗೋಸ್ಕರ ಕರ್ತವ್ಯದ ಜೊತೆಗೆ ಜವಾಬ್ದಾರಿಯಿಂದ ನಾವು ಕೆಲಸವನ್ನು ಮಾಡ್ತಾ ಇದ್ದೀರಿ, ಅದೇ ರೀತಿಯಾಗಿ ತಾವು ಕರ್ತವ್ಯದ ಜೊತೆಗೆ ಜವಾಬ್ದಾರಿಯಿಂದ ಬೀಜೋತ್ಪಾದನೆ ಮಾಡಿದರೆ ಮಾತ್ರ ಕೃಷಿಯಲ್ಲಿ ನಿಮ್ಮಿಂದ ಖರೀದಿ ಅಂದರೆ ನಮ್ಮಿಂದ ಬೀಜ ಹೋಗಿರ್ಬೋದು, ನಿಮ್ಮಿಂದ ನಾವು ಖರೀದಿ ಮಾಡಿ ನಮ್ಮಿಂದ ರೈತರಿಗೆ ಇತರ ರೈತರಿಗೆ, ನೀವು 10 ಜನರು 100 ರೈತರ ಬೀಜ ಹೋಗುತ್ತೆ. ನೀವು 10 ಜನರು ಉತ್ಪಾದನೆ ಮಾಡಿದಂಥ ಬೀಜ 100 ಜನ ರೈತರಿಗೆ ಹೋಗುತ್ತೆ. ನೀವು 10 ಎಕರೆಯಲ್ಲಿ ಬೆಳೆದಂಥ ಬೀಜ 100 ಎಕರೆ ರೈತರು ಬೆಳೀತಾರೆ. ಆ 100 ಎಕರೆಯಲ್ಲಿ ನೀವು ಕೊಟ್ಟಂಥ ಬೀಜ ನಮ್ಮ ಮುಖಾಂತರ ಹೋದಾಗ, ಚೆನ್ನಾಗಿ ಬೆಳೆದಾಗ ಮಾತ್ರ ನಮ್ಮ ಕರ್ತವ್ಯ ಮತ್ತು ಅದರ ಜೊತೆಗೆ ಜವಾಬ್ದಾರಿ ಇರ್ತದೆ. ಅಂದರೆ ಬೀಜ ಉತ್ಪಾದನೆ ಮಾಡುವುದರಲ್ಲಿ ನಮ್ಮ ಜವಾಬ್ದಾರಿ ಬಹಳ ಮಹತ್ವ ಇದೆ. ಆ ಬೀಜ ಒಳ್ಳೆ ಗುಣಮಟ್ಟದ ಬರಬೇಕಾದರೆ ಕರ್ತವ್ಯದ ಜೊತೆಗೆ ಜವಾಬ್ದಾರಿ ಬಹಳ ಮಹತ್ವ ಇದೆ ಅಂತೇಳಿ ನಾವು ಈ ಸಮಯದಲ್ಲಿ ಹೇಳಬಯಸುತ್ತಾ, ಈಗ ಬೆಳಗ್ಗೆ ಒಬ್ಬರು ಯಾಕೆ ಬೀಜ ಬಹಳ ಮಹತ್ವ ಅನ್ನೋದ್ರ ಬಗ್ಗೆ ಒಂದೇ ಒಂದು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈಗ ಬೆಳಗ್ಗೆ ನನಗೆ ಕನಕಗಿರಿಯವರು ರುದ್ರಪ್ಪ ಅವರು ಭೇಟಿಯಾಗಿದ್ದರು. ಇಲ್ಲಿ ಇರ್ಬೋದು, ರುದ್ರಪ್ಪ ಅವರು ಇದ್ದಾರಾ? ಎಲ್ಲೇ ಹೋದ್ರೆ ಕಾಣ್ತದೆ. ಬೀಜ ತೋಲಕ್ಕೆ ಹೋಗಿರ್ಬೋದು. ಅವರು ಒಳಗಡೆ ಬಂದು ನನಗೊಬ್ಬರು ನಮ್ಮ ವಿಜ್ಞಾನಿಗಳು ಭೇಟಿ ಮಾಡಿಸಿದ್ರು. ಅವ್ರು ಹೇಳಿದರು, ಸರ್ ತೆಂಗಿನ ಗಿಡ ಹಾಕಿದ್ದೀನಿ 4 ವರ್ಷ ಆಯಿತು, ಜನವರಿಯಿಂದ ಏನು ಹೂ ಬರ್ತಾ ಇದೆ, ಹೂವೆಲ್ಲ ಉದುರ್ತಾ ಇದೆ ಅಂತ ಹೇಳಿದರು. ನೀವು ಯಾವ ತಳಿ ಹಾಕಿದ್ದೀರಿ ಅಂತ ಸುಮ್ಮನೆ ಕೇಳಬೇಕಾಗಿಲ್ಲ, ಕೇಳಬೇಕಾದ್ರೆ ನನ್ನ ಕೆಲಸ ಕರ್ತವ್ಯ ಕೇಳಿದೆ. ಯಾವ ತಳಿ ಅಂತ ಗೊತ್ತಿಲ್ಲ, ಹೋಲ್ಬಿಡಿ, ಯಾವುದೇ ತಳಿ ಇರಲಿ.
ಎಲ್ಲಿದ್ದು ತಂದೀನಿ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ರಾಜಮುಂಡ್ರಿಯಿಂದ ತಂದಿದ್ದೀನಿ, ಯಾರೋ ಒಬ್ಬರು ಮಧ್ಯವರ್ತಿ ತಂದು ನನಗೆ ಗಿಡ ಕೊಟ್ಟರು, ಗಿಡ ಹಾಕಿದೆ, ಹೂ ಉದುರ್ತಾ ಇದೆ ಅಂತ ಹೇಳಿದರು. ಆ ಗಿಡ ಕೆಟ್ಟದಂತ ನಾ ಹೇಳಿಲ್ಲ, ಕೆಟ್ಟದಂತ ನಾ ಹೇಳಿಲ್ಲ. ಯಾಕಂದ್ರೆ ನಾವು ಕಣ್ಣಾರೆ ನೋಡಲಾರೆ, ಅದರ ಬಗ್ಗೆ ಮಾಹಿತಿ ಎಲ್ಲ ತೆಗೆದಾದ್ರೆ ನಾವು ಕೆಟ್ಟ ಸಸಿಯನ್ನು ಕೊಟ್ಟಿದ್ದಾನಂತ ಹೇಳೋಕ್ಕಾಗಲ್ಲ. ಆದರೂ ಸಹ ತಮಗೆಲ್ಲರಿಗೆ ಗೊತ್ತಿದೆ, ಇದು ಎಲ್ಲರಿಗೆ ಗೊತ್ತಿರೋದಂಥ ವಿಷಯ. ಎಷ್ಟೋ ರೈತರು ಆಂಧ್ರದಿಂದ ಸಸಿಗಳಂತಂದು ನಾಟಿ ಮಾಡ್ತಾ ಇದ್ದಾರಲ್ರಿ. 10 ಗಿಡ ಹಚ್ಚ ಅಂದ್ರೆ ನಾವು ಹೇಳ್ತೀವಿ 10 ಗಿಡ ಹಚ್ಚಬೇಕಪ್ಪ ಒಂದು ಎಕರೆಗೆ. ಯಾವುದೇ ಸುಮ್ಮನೆ ಉದಾಹರಣೆ ಹೇಳ್ತಾ ಇದ್ದೀನಿ. ಅವನು 20 ಗಿಡ ಮಾರಾಟ ಮಾಡಿ ಹೋಗ್ತಾ ಇದ್ದಾನೆ. ಹಚ್ಚಬೇಕಾಗಿದ್ದು 10 ಗಿಡ, ಅವನು ಮಾರಾಟ ಮಾಡ್ತಾ ಇರೋದು 20 ಗಿಡ. ರೈತನಿಗೆ ಲಾಸ್ ಆಯ್ತಿಲ್ರಿ. ಎರಡನೇದು, ಆ ತಂದ ಮಾರವನಿಗೆ ಗೊತ್ತಿಲ್ಲ ಅದು ಯಾವ ತಳಿ ಅಂತೇಳಿ 10 ಕೈ ಬದಲಾನಾಗಿರ್ತಾವೆ ಇಲ್ಲಿ ಬರಾಟಿಗೆ. 10 ಮಂದಿ ಕೈಯಾಗ ಅದು ಗಿಡ ಹೋಗಿ ಉದಾಹರಣೆಗೆ ಕೇಸರ್ ಮಾವು ಅಂತ ಹೇಳಿ ಹೋದ ಕೊನೆಗೆ ಅದೇನಾಗಿರ್ತದ, ಬೆನಿಷನ್ ಆಗಿರ್ತದೆ. ಕೇಸರ್ ಹೋಗಿ ಬೆನಿಷನ್ ಆಗಿರ್ತದ. ಬೆನಿಷನ್ ಆಗ್ಯದಂತ ಗಿಡ ನೋಡಿದ್ರೆ ಗೊತ್ತಾಗಲ್ಲ, ಆ ಕೇಸರ್ ಗಿಡ ನೋಡಿದ್ರೆ ಗೊತ್ತಾಗಲ್ಲ, ನನ್ನಂತ ವಿಜ್ಞಾನಿಗೂ ಗೊತ್ತಾಗಲ್ಲ. ಹೂ ಬಿಟ್ಟು ಕಾಯಿ ಆದಾಗ ಮಾತ್ರ ಇದು ಕೇಸರು, ತೋತಾಪುರಿಯೋ, ಬೆನಿಷನ್ ಅಂತ ಗೊತ್ತಾಗಿರ್ತದ. ಅಟ್ಟಟ್ಟಿಗೆ 4 ವರ್ಷ ಸಮಯ ಕಳೆದು ಹೋಗಿರ್ತದೆ. ಸಮಯ ಕಳೆದು ಹೋದ ಮ್ಯಾಗ ನಾನು ಇಲ್ಲ ಸರ್, ನಾನು ಕೇಸರಿ ಕೇಳಿದ್ದ ಬೆನಿಷನ್ ಕೊಟ್ಟಾನ ಅಂತ ಹೇಳ್ತಾನೆ ನಾವು. ಯಾಕಂದ್ರೆ ನಾವು ಹೋಗಿ ಹೇಳ್ತೀನಪ್ಪ ಇದು ಕೇಸರ್ ಅಲ್ಲ ಬೆನಿಷನ್ ಅದಂತ ಹೇಳ್ತೀನಿ. ಬೆನಿಷನ್ ಮಾರ್ಕೆಟಿಗೆ ಹೋದಾಗ 50 ರೂಪಾಯಿ ಕೇಳ್ತಾರ. ಅದೇ ಕೇಸರ್ 100-150 ರೂಪಾಯಿಗೆ ಮಾರಾಟ ಆಗ್ತದೆ. ಹಾನಿ ಯಾರಿಗೆ? ಲಾಸ್ ಯಾರಿಗೆ? ರೈತನಿಗೆ. ಒಂದೇ ಒಂದು ತಪ್ಪು, ಎಲ್ಲಿಂದ ಸಸಿಗಳು ತರಬೇಕು ಅಲ್ಲಿಂದ ಸಸಿ ತಂದಿಲ್ಲ, ಎಲ್ಲಿಂದ ಮಾಹಿತಿಯನ್ನು ಪಡಿಬೇಕಾಯಿತು ಮಾಹಿತಿ ಪಡೆದಿಲ್ಲ. ಆದ್ರೆ 4 ವರ್ಷ ಅವರ ಶ್ರಮ ಪಟ್ಟದ್ದೆಲ್ಲ ವ್ಯರ್ಥ ಆಗ್ತದೆ. ಅದೇ ರೀತಿ ಅಂದರೆ ಆ ಥರದ ಒಂದು ಕೆಲಸ ನಿಮ್ಮಲ್ಲಿಯೂ ಇದೆ. ಅರುಣ್ ಕುಮಾರ್ ಹೊಸಮನಿಯವರು ನಿಮ್ಮನ್ನೆಲ್ಲ ನೋಡಿ ಆಯ್ಕೆ ಮಾಡಿದ್ದಾರೆ. ಲಕ್ಷಾನುಗಟ್ಟಲೆ ರೈತರಿದ್ದಾರೆ. 100 ಮಂದಿ ರೈತರನ್ನ ಆಯ್ಕೆ ಮಾತ್ರ ಯಾಕೆ ಮಾಡಿದ್ದಾರೆ? ನಿಮ್ಮ ಹಾಗೆ ವಿಶ್ವಾಸ ಇಟ್ಟು ಮಾಡಿದ್ದಾರೆ. ಏನು ವಿಶ್ವಾಸ? ನಾ ಹೇಳ್ದಲ್ಲ, ಕೇಸರ್ ಅಂದ್ರೆ ಕೇಸರೇ ಅಂದ್ರೆ TS3R ಅಂದ್ರೆ ಲಾಸ್ಟಿಗೆ TS3R ಬರಬೇಕು. GRG 811 ಅಂದ್ರೆ 811 ಬರಬೇಕು ಅಂತ ನಿಮ್ಮ್ಯಾಗ ವಿಶ್ವಾಸ ಇಟ್ಕೊಂಡು ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಅದು ವಿಶ್ವಾಸ ನಮ್ಮ ಇಬ್ಬರ ನಡುವೆ ಉಳಿಬೇಕು. ಅದು ಉಳಿತಾರೆ. ನನಗೆ ಗೊತ್ತಿದೆ, ಕಲ್ಯಾಣ ಕರ್ನಾಟಕದ ರೈತರು ನೀವು. ಯಾರ ರೈತರು? ಕಲ್ಯಾಣ ಅನ್ನೋದು ಅರ್ಥ ಮಾಡ್ಕೊಂಡ್ರೆ ಸಾಕು. ನಾವು ಬಹಳ ಕಲ್ಯಾಣವನ್ನು ಮಾಡುವಂಥವರು, ಕಲ್ಯಾಣ ಕರ್ನಾಟಕದವರು. ನಾವು ಯಾವಾಗಲೂ ಸತ್ಯವನ್ನೇ ಮಾತಾಡುವುದು, ಮೋಸಕ್ಕೆ ನಾವು ಯಾವುದಕ್ಕೂ ಆಸ್ಪದ ಕೊಡಲ್ಲ. ಹಾಗಾಗಿ ನೀವೆಲ್ಲರೂ ಕಲ್ಯಾಣ ಕರ್ನಾಟಕದ ಕಲ್ಯಾಣವನ್ನು ರೈತರು ಮಾಡಬೇಕು ಅಂತ ಹೇಳಿ ಬೀಜೋತ್ಪಾದನೆ ಮಾಡ್ತಾ ಇದ್ರಿ. ಅದರಿಂದ ಈ ಕಲ್ಯಾಣ ಕರ್ನಾಟಕದ ರೈತರ ಈ ಅರುಣ್ ಕುಮಾರ್ ಹೊಸಮನಿಯವರು ಮಾಡಿದ ಕೆಲಸ ಇಡೀ ದೇಶದಲ್ಲಿ ಹೆಸರುವಾಸಿಯಾಗಿದೆ. ಇಡೀ ದೇಶದಲ್ಲಿ ಹೆಸರುವಾಸಿಯಾಗಿದೆ. ಅದು ಯಾರಿಂದ? ನಿಮ್ಮಿಂದ, ನಮ್ಮಿಂದ ಅಲ್ಲ. ನಾವು ಬರೀ ನಿಮ್ಮ ನಡವರ್ಕ್ ನಾವು ಮಧ್ಯವರ್ತಿಗಳನ್ನು ತಿಳ್ಕೊಳ್ರಿ, ವಿಜ್ಞಾನಿಗಳಂತ ಕರಿಬೇಡ್ರಿ. ನಿಮ್ಮ ಬೀಜನ್ನ ಇನ್ನೊಬ್ಬ ರೈತರಿಗೆ ಕೊಡುವಂಥ ಮಧ್ಯವರ್ತಿಗಳಂತ ತಿಳ್ಕೊಳ್ರಿ. ಬಟ್ ಆನೆಸ್ಟ್ ಮಧ್ಯವರ್ತಿಗಳು. ನಾವು ಮಧ್ಯವರ್ತಿಗಳಂತ ಯಾವುದೇ ಲಾಭವನ್ನು ಇಟ್ಟುಕೊಂಡು ನಾವು ಮಧ್ಯವರ್ತಿಗಳಾಗಿಲ್ಲ. ನಾವು ಸಹ ನಿಮ್ಮ ಹೇಗೆ ಇತರ ರೈತರ ಮಧ್ಯೆ ನಾವು ಕೊಂಡಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆ ಕೆಲಸ ನಿಮ್ಮಿಂದಲೇ ಆಗ್ತಾ ಇದೆ. ಕಲ್ಯಾಣ ಕರ್ನಾಟಕದ ಹೆಸರು ಇನ್ನೂ ಹೆಚ್ಚು ಹೋಗಲಿ. ನಾನು ಯಾವಾಗಲೂ ನೇರವಾಗಿ ಮಾತಾಡುವಂಥ ವ್ಯಕ್ತಿ. ಯಾರು ಒಳ್ಳೆಯ ಕೆಲಸವನ್ನು ಮಾಡುತ್ತಾರೆ ರೈತರಿಗೋಸ್ಕರ. ಅರುಣ್ ಕುಮಾರ್ ಹೊಸಮನಿಯವರು ನನಗೆ ಒಳ್ಳೆಯ ಕೆಲಸ ಮಾಡ್ಲಿಕ್ಕಂದ್ರೆ ನಾನೇನು ಪ್ರೊಸೆಸ್ ಮಾಡೋದಿಲ್ಲ. ರೈತರಿಗೆ ಒಳ್ಳೆಯ ಕೆಲಸವನ್ನು ಮಾಡಿದಾಗ ನಾವು ಪ್ರಶಂಸೆ ಮಾಡ್ತೀವಿ. ರೈತರಿಗೆ ಒಳ್ಳೆಯ ಕೆಲಸ ಯಾವ ವ್ಯಕ್ತಿ ಮಾಡ್ತಾನೆ ಅವ್ರಿಗೆ ಪ್ರಶಂಸೆ ನೇರವಾಗಿ ಮಾಡುವಂಥ ಕೆಲಸ ನಂದು. ಅದು ಮಾಡಲೇಬೇಕು. ಎಷ್ಟೋ ಜನ ಅದು ಅದನ್ನು ಮಾಡೋದಿಲ್ಲ, ಅರ್ಥ ಮಾಡ್ಕೋದಿಲ್ಲ. ಅದರ ಹಿಂದೆ ಅವ್ರ ಶ್ರಮ ಎಷ್ಟಿದೆ ಅನ್ನೋದು ಎಲ್ಲರೂ ತಿಳ್ಕೋಬೇಕು. ನಿಮ್ಮ ಶ್ರಮ ಎಷ್ಟಿದೆ ಅಂತ ತಿಳ್ಕೋಬೇಕು. ಆ ಕೆಲಸ ಆಗ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ಬೀಜೋತ್ಪಾದನೆ ಆಗಿ ಮಾರಾಟ ಆಗುತ್ತದೆ. ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದೆ. ನಾನು ಒಂದು ಮಾತು ಹೇಳ್ತೀನಿ,
ನಿಮ್ಗೆ ಗೊತ್ತಿದೆಯೋ ಬಿಟ್ಟು ಇಲ್ಲೋ ಗೊತ್ತಿಲ್ಲ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಅತಿ ಹೆಚ್ಚು ಪ್ರವಾಸ ಮಾಡುವಂಥ ವ್ಯಕ್ತಿ ಅಂದರೆ ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿ. ಪ್ರವಾಸ ಅಂದರೆ ಹೆಂಡ್ರ ಮಕ್ಕಳು ಕರ್ಕೊಂಡು ಹೋಗೋದಲ್ಲ. ಈ ಭಾಗದ ರೈತರಿಗೋಸ್ಕರ, ಈ ಭಾಗದ ರೈತರು ಉತ್ಪಾದನೆ ಮಾಡುತ್ತಿರುವಂಥ ನಿಮಗೋಸ್ಕರ ನಾನು ಅದು ಬೇಕಾದ್ರೆ ತೆಗೆದು ನೋಡಿ. ನಾನು ವರ್ಷದಲ್ಲಿ 10 ಸಲ ಹೋಗಿದ್ರೆ ಅವ್ರು 100 ಸಲ ಹೋಗ್ತಾ ಇದ್ದಾರೆ. ನಾನು 10 ಸಲ ಹೋದರೆ ಅವರು 100 ಸಲ ಪ್ರವಾಸ ಮಾಡ್ತಾ ಇದ್ದಾರೆ. ಇದು ಅರ್ಥ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿ ಎಷ್ಟು ಕೆಲಸವನ್ನು ಮಾಡ್ತಾ ಇದೆ ನಿಮಗೋಸ್ಕರ ಅಂಥೇಳಿ. ನಾನು ಅರುಣ್ಗೇನು ಪ್ರಶಸ್ತಿ ಮಾಡೋದು, ನನಗೇನು ಪ್ರಶಸ್ತಿ ಸಿಗ್ತಾ ಇಲ್ಲ, ಬೇರೆ ಹುದ್ದೆ ಸಿಗ್ತಾ ಇಲ್ಲ. ಅಂದರೆ ನಿಮಗೆ ಗೊತ್ತಾಗಬೇಕು. ನಿಮಗೆ ಗೊತ್ತಿಲ್ಲ. ಇವತ್ತು ನಾ ಕೇಳ್ತೀನಿ, ಎಲ್ಲಿದ್ದಿ ಅರುಣ ತಂದಾಗ ಬೀದರ್ದಾಗಿದ್ದೀನಿ. ಮತ್ತೊಂದು ಸಲ ಫೋನ್ ಮಾಡಿದೆ, ಎಲ್ಲಿದ್ದಿ? ಬೆಂಗಳೂರಾಗಿದ್ದೀನಿ ಸರ್, ಕಮಿಷನರ್ ಆಫೀಸ್ನಾಗಿದ್ದೀನಿ. ನೋಡಿ ಆ ಒಂದು ಕೆಲಸ ಅವ್ರು ಮಾಡ್ತಾ ಇರೋದು. ಅದರಿಂದ ನನಗೆ ವಿಸ್ತಾರ ನಿರ್ದೇಶಕ ನಾನು ರೈತರಿಗೋಸ್ಕರ ಕೆಲಸ ಮಾಡವ. ಸಂಶೋಧನೆ ಸರ್ ಮಾಡ್ತಾರೆ, ನಾನು ನೇರವಾಗಿ ರೈತರಿಗೆ ಬರುವಂಥ ವ್ಯಕ್ತಿ. ನನ್ನ ಕೆಲಸ ಅವರು ಮಾಡ್ತಾ ಇದ್ದಾರೆ. ದಯಮಾಡಿ ಮಾತಾಡಬೇಡಿ. ಹಲೋ, ಏನಾಗೋದಿಲ್ಲ, ಅಂಥದ್ದೇನು ದೊಡ್ಡದೇನಿಲ್ಲ. ಅದೇ ನಮ್ಮನ್ನೆಲ್ಲ ಕಡಿಸಿದ್ದು. ನಾನು ರೈತರೊಟ್ಟಿಗೆ ನೇರವಾಗಿ ಬರುವಂಥ ವ್ಯಕ್ತಿ. ಆದರೂ ಸಹ ಅವರೊಟ್ಟಿಗೆ ಕೆಲಸವನ್ನು ಮಾಡ್ತೀನಲ್ಲ, ಅವರೊಟ್ಟಿಗೆ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ. ಬರೀ ಹೆಸರು ಮಾತ್ರ ನಾನು ವಿಸ್ತರಣೆ ನಿರ್ದೇಶಕ ಅಷ್ಟೇ, ಒಂದು ಹೆಸರು ಮಾತ್ರ ಇದೆ. ಆದರೆ ಕೆಲಸದಲ್ಲಿ ನನಗಿಂತ ಹೆಚ್ಚು ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅವರೊಟ್ಟಿಗೆ ನಾವು ಸಹ ಕೈ ಜೋಡಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಸಹ ನಾವು ಹೆಚ್ಚು ಅವರೊಟ್ಟಿಗೆ ಕೂಡಿಕೊಂಡು ಈ ಭಾಗದಲ್ಲಿ ರೈತರಿಗೋಸ್ಕರ ಕೆಲಸವನ್ನು ಮಾಡೋಣ. ನನಗೆ ಕೆಲಸ ಇದೆ, ನಾನು ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ನನಗೆ ಮಾತಾಡಲಿಕ್ಕೆ ಅವಕಾಶವನ್ನು ಅವರು ಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಈ ವರ್ಷ ಒಳ್ಳೆ ಮಳೆ ಬರಲಿ, ಒಳ್ಳೆ ಬೆಳೆಗಳನ್ನು ತಾವೆಲ್ಲರೂ ಬೆಳೀರಿ. ನಿಮ್ಮಿಂದ ಬೀಜವನ್ನು ತೆಗೆದುಕೊಂಡಂಥವರಿಗೆ ಒಳ್ಳೆ ಬೆಳೆ ಬರಲಿ, ಬೆಳೆ ಉತ್ಪಾದನೆ ಒಳ್ಳೆ ಗುಣಮಟ್ಟದಲ್ಲಿ ಬೆಳೀಲಿ, ಅವರಿಗೆ ಬೆಳೆದಂಥ ಬೆಳೆಗೆ ಉತ್ಪಾದನೆಗೆ ಒಳ್ಳೆಯ ಒಂದು ಬೆಲೆ ಸಿಗಲಿ ಅಂಥೇಳಿ ಆ ಭಗವಂತನಲ್ಲಿ ನಾನು ಕೇಳಿಕೊಂಡು, ಈ ಕಾರ್ಯಕ್ರಮ ಎಷ್ಟು ಜನ ಬಂದಿದ್ದಾರೆ ಅನ್ನೋದು ಮಹತ್ವ ಇಲ್ಲ. ನೀವು 100 ಜನ ಇರ್ಬೋದು, ನಿಮ್ಮಿಂದ ಲಕ್ಷಾಂತರ ಜನಕ್ಕೆ ಬೀಜ ಹೋಗ್ತಾ ಇದೆ. ನೀವು ಮಾಡಿದ ಒಬ್ಬರು ಬೀಜ ಉತ್ಪಾದನೆ 1,000 ರೈತರಿಗೆ ಸಮಾನ ಅಂತ ಹೇಳಿ ನೀವು 100,000 ಜನ ರೈತರನ್ನು ಉದ್ಧಾರ ಮಾಡ್ತಾ ಇದ್ದೀರಿ. ನೀವು ಬಂದಂಥವ್ರು ಒಬ್ಬ ರೈತ 1000 ರೈತರಿಗೆ ಉದ್ಧಾರ ಮಾಡ್ತಾ ಇದ್ದೀರಿ. ದೊಡ್ಡ ಶ್ಲಾಘನೀಯ ಕೆಲಸ. ತಾವೆಲ್ಲರೂ ಒಳ್ಳೆಯ ರೀತಿಯಿಂದ ಮುಂದಿನ ದಿನಗಳಲ್ಲಿ ಮಾಡೋಣ. ನಮ್ಮೆಲ್ಲರಿಗೆ ನೀವೆಲ್ಲ ಸಂಪರ್ಕ ಇರಲಿ ಅಂತ ಹೇಳುತ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರತಿಯೊಬ್ಬರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕೊನೆಯದಾಗಿ ನೋಡಿ, ಸಮಯ ಕೂಡಿ ಬಂದರೆ ಏನಾದರೂ ಆಗುತ್ತೆ. ಹೊಸಮನೆ ನೋಡ್ತು ಸರ್, ರೈತರೆಲ್ಲ ಬಂದಿದ್ದಾರೆ, ಸೆಕೆಯಲ್ಲಿ ಕೂತು ಮಾತು ಕೇಳಬೇಕು, ಕರೆಂಟ್ ಇಲ್ಲ, ಹ್ಯಾಂಗೆ ಮಾಡೋದು ಅಂದರು. ಕರೆಂಟ್ ಬಂತು. ನಾನು ಅಲ್ಲಕತ್ತಿದ್ದೆ, ಹೋಗೋ ಮುಂದೆ ಕರೆಂಟ್ ಮಾತು ಹೋಯ್ತಲ್ಲಪ್ಪ, ನಂದು ಸೌಂಡ್ ಹೋಯ್ತಲ್ಲ, ಏನು ಮಾಡೋದು ಅಂತ ನಾ ತಿಳ್ಕೊಂಡಿದ್ದೆ. ಕೊನೆಗೆ ದೇವರು ನಿಮ್ಮ ರೂಪದಲ್ಲಿ ಮತ್ತೆ ಧ್ವನಿ ಬಂತು ಮೈಕಿಗೆ. ಇದು ನನ್ನ ಕೈಯಾಗಿದ್ದರೆ ನಾನು ಒಂದು ನಿಮಿಷನಾಗ ರಾಜಕೀಯ ಮಾಡಿ ತರಿಸ್ಬೋದಿತ್ತು. ಇಲ್ಲ, ಇದು ದೇವರು ಕೊಟ್ಟಂಥದ್ದು. ಮಳೆ ಬೆಳೆ ಇವೆಲ್ಲ ದೇವರು ಕೊಟ್ಟಂಥ ವರ. ಅದು ನಾವೆಲ್ಲರೂ ಕೂಡಿ ಒಳ್ಳೆಯದನ್ನು ಮಾಡೋಣ ರೈತರಿಗೆ ಅಂತ ಹೇಳುತ್ತಾ, ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮಗೆಲ್ಲರಿಗೆ ವಂದಿಸಿ, ನಿಮಗೆಲ್ಲರಿಗೆ ಮತ್ತೊಮ್ಮೆ ವಂದಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳುತ್ತಾ